ನಮಸ್ಕಾರ. ಪ್ರಸ್ತುತ ಕಾಲಘಟ್ಟದಲ್ಲಿ ಬಡವರಿಗೆ ಒಂದೊಳ್ಳೆ ಆರೋಗ್ಯ ಸೌಲಭ್ಯವನ್ನ ಪಡ್ಕೊಳ್ಳುವಂತದ್ದು ಬಹಳ ಕಷ್ಟ. ಬಡವರ ಈ ಕಷ್ಟವನ್ನ ಮನಗಂಡಂತಹ ಪೇಜಾವರ ಮಠದ ಶ್ರೀಕೃಷ್ಣ ಸೇವಾಶ್ರಮ ಟ್ರಸ್ಟ್ 150 ಬೆಡ್ಗಳುಳ್ಳ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ವಿಶ್ವೇಶ ತೀರ್ಥ ಮೆಮೋರಿಯಲ್ ಆಸ್ಪತ್ರೆಯನ್ನ ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ನಿರ್ಮಾಣ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಆಸ್ಪತ್ರೆಯನ್ನ ನಿನ್ನೆ ಉದ್ಘಾಟಿಸಿದರು. बेंगलुरु में 2 एकड़ भूमि पर 7 करोड़ की लागत से 150 बेड की मल्टी स्पेशलिटी हॉस्पिटल के साथ अफोर्डेबल हेल्थ केयर का एक नया सेंटर बनेगा। इसमें 60% बेड गरीब लोगों के लिए रिजर्व रखे गए हैं और ट्रस्ट सब्सिडाइजेशन से गरीब दर्दियों की सेवा करने का एक प्रकल्प सीटी स्कैन, एमआरआई, अल्ट्रासाउंड, डायलिसिस ऐसी कई सुविधाओं से युक्त किया गया। ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಪೂಜ್ಯ ವಿಶ್ವೇಶ್ವರ ತೀರ್ಥ ಪ್ರಸಾದರು ತಮ್ಮ ಗುರುಗಳ ಸಂಕಲ್ಪವನ್ನು ಸಾಕಾರಗೊಳಿಸಲು ಕಟಿಬದ್ಧರಾಗಿ ಪರಿಶ್ರಮ ವಹಿಸುತ್ತಿದ್ದಾರೆ. ಇವರ ಮೂಲಕ ಶ್ರೀ ವಿಶ್ವೇಶ್ವರ ತೀರ್ಥರನ್ನು ಆಶೀರ್ವದಿಸಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ವಿಶ್ವೇಶ್ವರ ತೀರ್ಥ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಂಡಿದ್ದು ಬಡಜನರಿಗೆ ಅತ್ಯುತ್ತಮ ವೈದ್ಯಕ ಸೇವೆ ಲಭ್ಯವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಹಾರೈಸುತ್ತೇನೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಆಸ್ಪತ್ರೆಯ ಬಗ್ಗೆ ಮಾತನಾಡಿದರು. ಪ್ರಾರ್ಥನೆ ಮಾತ್ರ ಮಾಡಿದ್ರು ಸಾಲದು, ಪ್ರಾರ್ಥನೆಗೆ ಅನುಗುಣವಾಗಿರುವ ನಮ್ಮ ಕರ್ತವ್ಯವೂ ಬೇಕು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನಿದ್ರ ಮಂತ್ರಿಮಾನ ಅನ್ನೋದು ಭಗವದ್ಗೀತೆ ಭರದ ವಾಕ್ಯ. ಅಂತಹ ಭರದ ವಾಕ್ಯದಂತೆ ನಾವು ಪ್ರಯತ್ನವನ್ನು ನಿರಂತರ ನಡೆಸ್ತಾ ಇದ್ದೇವೆ. ಎಲ್ಲರ ಸರ್ಕಾರದ ಸಮಾಜದ ಎಲ್ಲ ಮಹನೀಯರ ಸಹಕಾರದಿಂದಾಗಿ ಈ ಕಾರ್ಯ ನಿರಂತರ ಮುನ್ನಡೆಯಲಿ, ನಮ್ಮೆಲ್ಲರ ಕಾರ್ಯಕ್ಕೆ ಕೃಷ್ಣ ಅನುಗ್ರಹ ಸೇರಿಸಿ ನಿರಂತರ ಜೊತೆಗಿರಲಿ ಅಂತ ಆಶಿಸ್ತಾ ಇಂತಹ ಕಾರ್ಯಕ್ಕೆ ಸಹಾಯ ಸಲ್ಲಿಸಿರತಕ್ಕಂಥ ಸಮಾಜದ ಅನೇಕ ಗಣ್ಯರು ಎಲ್ಲರೂ ಕೂಡ ಕೃಷ್ಣಾನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀ ವಿಶ್ವೇಶ ತೀರ್ಥ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ಸೌಲಭ್ಯಗಳಿವೆ ಅಂತಂದ್ರೆ ಜನರಲ್ ಮೆಡಿಸಿನ್, ಡಯಾಬಿಟಾಲಜಿ, ಕಾರ್ಡಿಯಾಲಜಿ, ಗ್ಯಾಸ್ಟ್ರೋಎಂಟರಾಲಜಿ, ಜನರಲ್ ಸರ್ಜರಿ, ಇಎನ್ಟಿ, ಆಂಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ವಾಸ್ಕ್ಯುಲರ್ ಸರ್ಜರಿ, ಯೂರಾಲಜಿ, ಗೈನಕಾಲಜಿ ಸೇರಿದಂತೆ ಅನೇಕ ಸ್ಪೆಷಾಲಿಟಿಗಳಿವೆ. ಈ ಆಸ್ಪತ್ರೆಯಲ್ಲಿ ಒಟ್ಟು 150 ಬೆಡ್ಗಳಿವೆ. ಅದರಲ್ಲಿ 60% ಬೆಡ್ಗಳನ್ನ ಬಡವರಿಗಾಗಿ ಮೀಸಲಿಡಲಾಗಿದೆ. ಎಂಆರ್ಐ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಡಯಾಲಿಸಿಸ್ ಸೇರಿದಂತೆ ಇನ್ನೂ ಅನೇಕ ರೀತಿಯ ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.